ನಿಜವಾದ ಹಾರ್ಟ್ ಬ್ರೇಕ್ ಅಂದ್ರೆ ಏನು ಅನ್ನೋದನ್ನ ಕ್ರಿಕೆಟ್ ಅಭಿಮಾನಿಗಳ ಹತ್ರ ಕೇಳಿ. ಅದರಲ್ಲೂ ಕೂಡ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಪಂದ್ಯದಲ್ಲಿ ಭಾರತ ಸೋತಂತ ಸಂದರ್ಭದಲ್ಲಿ ಯಾವ ಅನುಭವ ಆಗಿತ್ತು ಅಂತ ಅಭಿಮಾನಿಗಳ ಹತ್ರ ಕೇಳಿ. ಅದು ಯಾರು ಕೂಡ ಇಮ್ಯಾಜಿನ್ ಮಾಡಿಕೊಳ್ಳದಂತಹ ಹಾರ್ಟ್ ಬ್ರೇಕ್. ಒಂದು ಬಾಲನ್ನು ಇದಕ್ಕಿಂತ ಚೆನ್ನಾಗಿ ಮಿಡ್ಲ್ ಮಾಡೋದಕ್ಕೆ ಸಾಧ್ಯನಾ ಹೇಳಿ? ಇಷ್ಟು ಚೆನ್ನಾಗಿ ಬಾಲನ್ನು ಮಿಡ್ಲ್ ಮಾಡಿದ್ರು ಕೂಡ ಬಾಲ್ ಹೋಗಿ ಸ್ಟಂಪ್ಗೆ ಬಡಿಯುತ್ತೆ ಅಂದರೆ ಇದಕ್ಕಿಂತ ದೊಡ್ಡ ನತದೃಷ್ಟ ಇದೆಯಾ ಹೇಳಿ? ಕೊನೆವರೆಗೂ ಭಾರತದ ಆಟಗಾರರು ಹೋರಾಟ ಮಾಡಿದ್ರು. ಅದರಲ್ಲೂ ಕೊನೆಗೆ ಬಂದಂಥ ಬೂಮ್ರಾ, ಸಿರಾಜ್ ಅಂತೂ ಭಾರತವನ್ನ ಗೆದ್ದೇ ಗೆಲ್ಲಿಸ್ತೀವಿ ಅಂತ ಜಿದ್ದಿಗೆ ಬಿದ್ದಿದ್ರು. ಭಾರತದ ಬಳಿ ಎಲ್ಲವೂ ಇತ್ತು, ಆದರೆ ಅದೃಷ್ಟ ಒಂದನ್ನ ಬಿಟ್ಟು. ಒಂದು ವೇಳೆ ಆ ಬಾಲ್ ಸ್ಟೆಂಪ್ಗೆ ಬಡಿಯದೇ ಇದ್ರೆ ಇವತ್ತು ನಾನು ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ಭಾರತದ ಐತಿಹಾಸಿಕ ಜಯದ ಬಗ್ಗೆ ಹೇಳ್ತಾ ಇದ್ದೆ. ಲಾರ್ಡ್ಸ್ ಅನ್ನುವಂಥ ಕ್ರಿಕೆಟ್ ಕಾಶಿಯಲ್ಲಿ ನಡೆದಂತಹ ಮ್ಯಾಚ್ನಲ್ಲಿ ಚರಿತ್ರೆ ಸೃಷ್ಟಿಯಾಗಿದ್ದರ ಬಗ್ಗೆ ಹೇಳ್ತಾ ಇದ್ದೆ. ಆದರೆ ಇವತ್ತು ನಾವು ಭಾರತದ ಸೋಲಿನ ಬಗ್ಗೆ ಮಾತನಾಡಬೇಕಾಗಿದೆ. ಕಾರಣ ಕೈಕೊಟ್ಟಂತಹ ಅದೃಷ್ಟ. ಖಂಡಿತವಾಗಿಯೂ ಇದೊಂದು ಬಾಲ್ ಒಂದು ವೇಳೆ ಸ್ಟೆಂಪ್ಗೆ ಬಡಿಯದೆ ಇದ್ದಿದ್ರೆ ಖಂಡಿತವಾಗಿಯೂ ಜಡೇಜಾ ಭಾರತಕ್ಕೆ ಐತಿಹಾಸಿಕ ಗೆಲುವನ್ನ ತಂದು ಕೊಡ್ತಾ ಇದ್ರು. ಜಡೇಜಾ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಕೊನೆ ಹಂತದಲ್ಲಿ ಬೂಮ್ರಾ ಹಾಗೂ ಸಿರಾಜ್ ಅವರಿಗೆ ಸಾಥ್ ನೀಡಿದ್ರು. ಅದೃಷ್ಟ ಕೈ ಕೊಡ್ತು ಅಷ್ಟೇ. ಭಾರತ ಈ ಮ್ಯಾಚ್ ಅನ್ನ ಸೋತಿರಬಹುದು, ಆದರೆ ಇಂಗ್ಲೆಂಡ್ ತಂಡಕ್ಕೆ ಭಯ ಅಂದ್ರೆ ಏನು ಅನ್ನೋದನ್ನ ಈ ಆಟಗಾರರು ಖಂಡಿತವಾಗಿಯೂ ತೋರಿಸಿದ್ದಾರೆ. ಸೆಲೆಬ್ರೇಷನ್ ಮಾಡಿದ್ರು ಕೊನೆ ಹಂತದಲ್ಲಿ ಇಂಗ್ಲೆಂಡ್ ಆಟಗಾರರು. ಅದು ಸೋಲಿನಿಂದ ಪಾರಾದ್ವಲ್ಲ ಅನ್ನುವಂಥ ಸೆಲೆಬ್ರೇಷನ್. ಅದೇ ಒಂದು ವೇಳೆ ಭಾರತ 100ರ ಒಳಗೆ ಆಲ್ಔಟ್ ಆಗ್ತಾ ಇದ್ದಿದ್ರೆ ಈ ಮ್ಯಾಚ್ ಅನ್ನ ಗೆದ್ವಲ್ಲ ಅನ್ನುವಂಥ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಆದರೆ ಇಂಗ್ಲೆಂಡ್ನ ಕೊನೆ ಹಂತದ ಸೆಲೆಬ್ರೇಷನ್ ಇದೆಯಲ್ಲ, ಅದು ನಾವು ಸೋಲಿನಿಂದ ಪಾರಾದ್ವಲ್ಲ ಅನ್ನುವಂಥ ಖುಷಿಯಲ್ಲಿ ಮಾಡಿದಂಥ ಸೆಲೆಬ್ರೇಷನ್. ನಿಮ್ಮ ಪ್ರಕಾರ ಲಾರ್ಡ್ಸ್ನಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಭಾರತದ ಸೋಲಿಗೆ ಕಾರಣ ಏನಿರಬಹುದು? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.